what's the chapter? CTFT, continuous time Fourier transform. So for continuous time Fourier series and Laplace transform ಇದು ಮಾಡಿದ್ವಲ್ಲ. ಸೊ ಫಾರ್ ಎರಡು ಕಾನ್ಸೆಪ್ಟ್ ಯೂಸ್ ಆಗುತ್ತೆ ಇಲ್ಲಿ. ಸೊ ಫಾರ್ ನಾನು ಸ್ಟಾರ್ಟಿಂಗಲ್ಲಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ದೆ ಅಂತಂದರೆ, ಸೊ ಫಾರ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ದು 80-90% ಕಾನ್ಸೆಪ್ಟು ಫೋರಿಯರ್ ಟ್ರಾನ್ಸ್ಫಾರ್ಮಲ್ಲಿ ಯೂಸ್ ಆಗುತ್ತೆ. ಸೊ ಫಾರ್ ಅದು ನೋಡೋದಾದರೆ, ಸೊ ಫಾರ್ ಇಲ್ಲಿ ವೇರಿಯೇಬಲ್ಸ್ ತುಂಬ ಕ್ರಿಟಿಕಲ್ ರೋಲ್ ಪ್ಲೇ ಮಾಡುತ್ತೆ. ಸೊ ಫಾರ್ ಏನಕ್ಕೆ ಅಂತಂದರೆ ಗೊತ್ತಾಗುತ್ತೆ. ಸೊ ಫಾರ್ ಎಕ್ಸ್ ಆಫ್ ಟಿ ಅಂತಂದರೆ ಏನು? ಎಕ್ಸ್ ಆಫ್ ಟಿ ಬಿ ಎನಿ ಸಿಗ್ನಲ್, ಎಕ್ಸ್ ಆಫ್ ಟಿ ಬಿ ಎನಿ ಸಿಗ್ನಲ್ ಅಂತ ಇದು ಮಾಡು. ಸೊ ಫಾರ್ ಟಿ ಅಂತಂದರೆ ಏನು? ಟಿ ಈಸ್ ಅ ಕಂಟಿನ್ಯೂಸ್ ವೇರಿಯೇಬಲ್. ಟಿ ಏನಾಗುತ್ತೆ? ಕಂಟಿನ್ಯೂಸ್ ವೇರಿಯೇಬಲ್ ಆಗಿರುತ್ತೆ. ಓಕೆನಾ? ಸೊ ಫಾರ್ ಇಷ್ಟು ಗೊತ್ತಿದ್ರೆ ಸಾಕು. ಸೊ ಫಾರ್ ಎಕ್ಸ್ ಆಫ್ ಟಿ ಅಂತಂದರೆ ಏನಾಗುತ್ತೆ? ಎಕ್ಸ್ ಆಫ್ ಟಿ ಇಸ್ ಅ ಕಂಟಿನ್ಯೂಸ್ ಟೈಮ್ ಕಂಟಿನ್ಯೂಸ್ ಆಂಪ್ಲಿಟ್ಯೂಡ್ ಫಂಕ್ಷನ್. ಕಂಟಿನ್ಯೂಸ್ ಟೈಮ್ ಆ್ಯಂಡ್ continuous amplitude function. Okay na? Okay. So therefore let us for the frequency analysis of continuous time signal, for a frequency analysis of continuous time signal. So we need to find ಏನು ಫೈಂಡ್ ಮಾಡಬೇಕು? ಫೋರಿಯರ್ ಟ್ರಾನ್ಸ್ಫಾರ್ಮ್ ಫೈಂಡ್ ಮಾಡಬೇಕು. ಸೊ ಫೋರಿಯರ್ ಟ್ರಾನ್ಸ್ಫಾರ್ಮ್ ಫಾರ್ಮುಲಾ ಏನಿದೆ ಅಂತಂದರೆ, ಸೊ ಹೆಂಗೆ ಫೈಂಡ್ ಮಾಡೋದು ಅಂತಂದರೆ, ಸೊ ವಿ ಹ್ಯಾವ್ ಫಸ್ಟ್ ಮೆಥಡ್ ಹೇಗೆ ಫೈಂಡ್ ಮಾಡ್ತೇವೆ? ಒಂದು ಫೋರಿಯರ್ ಟ್ರಾನ್ಸ್ಫಾರ್ಮ್ನ ಫೈಂಡ್ ಮಾಡೋ ಫಸ್ಟ್ ಮೆಥಡ್ ಯಾವುದು ಅಂತಂದರೆ ಅದರ ಸಿಗ್ನಲ್ದು. ಸೊ ಕನ್ಸಿಡರ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಕನ್ಸಿಡರ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನಿದೆ ಅಂತಂದರೆ, ಸೊ ವಿ ನೋ ದಟ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಇಸ್ ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ -∞ to +∞ ಏನಿದೆ ಎಕ್ಸ್ ಆಫ್ ಟಿ e⁻⁻st dt ಇದೆ. ಓಕೆನಾ? ಓಕೆ. ಸೊ ಇಲ್ಲೊಂದು ಕಂಡೀಷನ್ ಬರುತ್ತೆ. ಸೊ ಏನಪ್ಪ ಕಂಡೀಷನ್ ಅಂತಂದರೆ, ದ ಕಂಡೀಷನ್ ಈಸ್, ಸೊ ಯು ಕೆನಾಟ್, so you can use this cannot again, you can use this rule, we can ನಾವು ತಾನೇ ಮಾಡ್ತಿರೋದು. ಸೊ we can use this method only when Laplace transform, the ROC of Laplace transform contains sigma is equal to 0 ಅಂತಂದರೆ ಏನಾಗುತ್ತೆ? ಸಬ್ಬಿನ ಗೊತ್ತಿದೆ, ಎಸ್ ಇಸ್ ಈಕ್ವಲ್ ಟು ಸಿಗ್ಮಾ ಪ್ಲಸ್ ಜೆ ಒಮೆಗಾ ಆಗಿರುತ್ತೆ. ಅಂತಂದರೆ ಏನಾಗುತ್ತೆ? ಇದು ಜೆ ಒಮೆಗಾ. ಓಕೆ, ಎಸ್ ಇಸ್ ಈಕ್ವಲ್ ಟು ಜೆ ಒಮೆಗಾ. ಸೊ ಏನು ಮಾಡ್ತೀನಿ ನೀನು? ಎಕ್ಸ್ ಆಫ್ ಎಸ್ ಜಾಗದಲ್ಲಿ ಏನು ಮಾಡ್ತೀಯ? ಎಸ್ ಜಾಗದಲ್ಲಿ ಜೆ ಒಮೆಗಾ ಆಗ್ತದೆ. ಸೊ ಎಕ್ಸ್ ಆಫ್ ಜೆ ಒಮೆಗಾ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ -∞ to +∞ ಎಕ್ಸ್ ಆಫ್ ಟಿ e⁻⁻ ಜೆ ಒಮೆಗಾ ಟಿ dt. ಓಕೆನಾ? ಓಕೆನಂದ್ರು ಇದು ಫಾರ್ಮುಲಾ ಆಗುತ್ತೆ. ಬಟ್ ನಾನು ಎಕ್ಸ್ ಆಫ್ ಜೆ ಒಮೆಗಾನ, ಸೊ ಎಕ್ಸ್ ಆಫ್ ಜೆ ಒಮೆಗಾ ಇದೆಯಲ್ಲ, ಎಕ್ಸ್ ಆಫ್ ಜೆ ಒಮೆಗಾ ನಾನು ಎಕ್ಸ್ ಆಫ್ ಒಮೆಗಾ ಅಂತ ನಾನು ಏನು ಮಾಡ್ತೀನಿ? ಯಾವಾಗಲೂ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆನಾ? ಸೊ ಬಟ್ ಏನಾಗಿರುತ್ತೆ ನಮ್ಮ ಮೈಂಡಲ್ಲಿ, ಬ್ಯಾಕ್ ಆಫ್ ದಿ ಮೈಂಡಲ್ಲಿ ಏನಿರಬೇಕು? ಅಲ್ಲಿ ಒಮೆಗಾ ಇಲ್ಲ, ಬರೀ ಒಮೆಗಾ ಇಲ್ಲ, ಜೆ ಒಮೆಗಾ ಕೂಡ ಇದೆ ಅಂತ ಬ್ಯಾಕ್ ಆಫ್ ದಿ ಮೈಂಡಲ್ಲಿ ಅದು ಇರಬೇಕು. ಬಟ್ ನಾವು ಬರೀದು ಹೇಗೆ ಬರಿತೀವಿ? ಎಕ್ಸ್ ಆಫ್ ಒಮೆಗಾ ಬರಿತೀವಿ. ಓಕೆನಾ? ನಾವು ಎಕ್ಸ್ ಆಫ್ ಜೆ ಒಮೆಗಾ ಬರೆದ್ರು ಏನು ತಪ್ಪಿಲ್ಲ, ಎಕ್ಸ್ ಆಫ್ ಒಮೆಗಾ ಬರೆದ್ರು ಕೂಡ ಏನೂ ತಪ್ಪಿಲ್ಲ. ಓಕೆನಾ? ಸೊ ಇದನ್ನು ಜನರಲ್ ಫಾರ್ಮ್ ಬರೆಯೋದಾದರೆ, ಸೊ ಏನಿದೆ? ಸೊ ದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ -∞ to +∞ ಎಕ್ಸ್ ಆಫ್ ಟಿ ಅಂತಂದರೆ ದ ಸಿಗ್ನಲ್. ಓಕೆನಾ? ಸಿಗ್ನಲ್ e⁻⁻ ಜೆ ಒಮೆಗಾ ಟಿ ಡಿ ಟಿ ಆಗಿರುತ್ತೆ. ಓಕೆನಾ? ಸೊ ಇದೇನಿದು? ಸೊ ಜನರಲ್ ಎಕ್ಸ್ಪ್ರೆಷನ್ ಪ್ರಾಪರ್ಟೀಸ್ ಎಲ್ಲ ಡಿರೈವ್ ಮಾಡಬೇಕು. ಸೊ ಇದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ನೋ ಲೆಟ್ ಅಸ್ ಫೈಂಡ್ ದ ಇನ್ವರ್ಸ್. ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಫೈಂಡ್ ಮಾಡೋಣ. ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಂತಂದರೆ ಹೆಂಗೂ ಫೈಂಡ್ ಮಾಡ್ತೀನಿ ನೀನು? ಸೊ ನೋಡೋದಾದರೆ, ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಫಾರ್ಮುಲಾ ಏನು ಕೊಟ್ಟಿದ್ದಾರೆ ನನಗೆ? ಸೊ ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು 1/2π ಇಂಟಿಗ್ರೇಷನ್ ಆಫ್ -∞ to +∞ ಏನಿದೆ? ಎಫ್ ಆಫ್ ಟಿ ಅಂತಂದರೆ ಎಕ್ಸ್ ಆಫ್ ಒಮೆಗಾ e⁻, ಪಾಸಿಟಿವ್ ಬರುತ್ತೆ, e⁻ ಜೆ ಒಮೆಗಾ ಟಿ
ಟಿ ಟಿ ಬರುತ್ತೆ. ಸೊ ಫಾರ್ ದಿಸ್ ಈಸ್ ದ ಏನಿದು ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಿದೆ. ಸೊ ಫಾರ್ ದಿಸ್ ಇಸ್ ಫಾರ್ಮುಲಾ ಫಾರ್ ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್. ಓಕೆನಾ? ಓಕೆ. ಸೊ ನೆಕ್ಸ್ಟ್ ಏನಿದೆ? ಸೊ ವಾಟ್ ಇಸ್ ದ ನೆಕ್ಸ್ಟ್? ಓಕೆನಾ? ಸೊ ಫಾರ್ ಏನು ಬರೀಬೋದು ನೀನು? ಎನಿ ಸಿಗ್ನಲ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಪೈ ಇಂಟಿಗ್ರೇಷನ್ ಆಫ್ -∞ ಟು +∞. ಒಳಗೆ ಏನಿರುತ್ತೆ? ಫೋರಿಯರ್ ಟ್ರಾನ್ಸ್ಫಾರ್ಮ್ e ಟು ದಿ ಪವರ್ ಆಫ್ j ಒಮೆಗಾ ಟಿ ಇತ್ತು ಅಂತಂದರೆ ಇದೇನಾಗಿರುತ್ತೆ? ಇದು ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್. ಸೊ ಏನು ಹೇಳ್ತಿದೆ ಅಂತಂದರೆ ಇಲ್ಲಿ, ಸೊ ದೇರ್ಫೋರ್ ಎಕ್ಸ್ ಆಫ್ ಟಿ ಅನ್ನೋದು ಯಾವುದಕ್ಕೆ ಇದ್ರ ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗ್ತಿದೆ? ಸೊ ವಾಟ್ ಇಸ್ ದಿಸ್ ಸೇ? ಎಕ್ಸ್ ಆಫ್ ಫೋರಿಯರ್ ಟ್ರಾನ್ಸ್ಫಾರ್ಮ್ದು. ಸೊ ದೇರ್ಫೋರ್ ಎಕ್ಸ್ ಆಫ್ ಫೋರಿಯರ್ ಟ್ರಾನ್ಸ್ಫಾರ್ಮ್ದು ಏನಿದೆ? ಸೊ ದೇರ್ಫೋರ್ ಎಕ್ಸ್ ಆಫ್ ಒಮೆಗಾ ಇದೆ. ಅದೇ ಜೆ ಒಮೆಗಾ ಅಂತ ಹೇಳಿದೆ, ಬಟ್ ಒಮೆಗಾ ಬರಿತೀವಿ ಅಂತಲೂ ಹೇಳಿದೆ, ಬಟ್ ಅಲ್ಲಿ ಏನಿದೆ? ಜೆ ಒಮೆಗಾ ಇದೆ ಅಲ್ಲಿ. ಓಕೆನಾ? ಅದೇ ರೀತಿ ಎಕ್ಸ್ ಆಫ್ ಟಿಗೆ ಏನಾಗುತ್ತೆ? ಫೋರಿಯರ್ ಟ್ರಾನ್ಸ್ಫಾರ್ಮ್ ಇಸ್ ಏನಾಗುತ್ತೆ? ಸೊ ದೇರ್ಫೋರ್ 2 ಪೈ ಇಂಟು ಎಕ್ಸ್ ಆಫ್ ಮೈನಸ್ ಟಿ ಮೈನಸ್ ಒಮೆಗಾ. ಓಕೆನಾ? ಸೊ ಫಾರ್ ಏನು ಹೇಳ್ತೀನಿ ಇದೇನಂತ. ಸೊ ಫಾರ್ ದಿಸ್ ಈಸ್ ಕಾಲ್ಡ್ ಡ್ಯುಯಾಲಿಟಿ ಪ್ರಾಪರ್ಟಿ. ಅಂತಂದರೆ ಇದೇನು ಹೇಳಿದಲ್ಲ, ಇಲ್ಲಿಂದ ಹೇಳಿದಲ್ಲ. ಸೊ ಫಾರ್ ದಿಸ್ ಈಸ್ ಕಾಲ್ಡ್ ಡ್ಯುಯಾಲಿಟಿ ಪ್ರಾಪರ್ಟಿ. ಡ್ಯುಯಾಲಿಟಿ ಪ್ರಾಪರ್ಟಿ ಏನು ಹೇಳುತ್ತೆ ಅಂತಂದರೆ, ಸೊ ಇಟ್ ಸ್ಟೇಟ್ಸ್ ದ್ಯಾಟ್ if the time domain signal and frequency domain forms ಏನು ಫಾರ್ಮ್ ಮಾಡುತ್ತೆ? ಫೋರಿಯರ್ ಟ್ರಾನ್ಸ್ಫಾರ್ಮ್ ಪೇರ್ ಏನಾದ್ರು ಫಾರ್ಮ್ ಮಾಡ್ತಿದೆ ಅಂತಂದರೆ, ಫೋರಿಯರ್ ಟ್ರಾನ್ಸ್ಫಾರ್ಮ್ ಪೇರ್ ಫಾರ್ಮ್ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ಇಫ್ ಟೈಮ್ ಡೊಮೈನ್ ಸಿಗ್ನಲ್ ಆ್ಯಂಡ್ ಫೋರಿಯರ್ ಫ್ರೀಕ್ವೆನ್ಸಿ ಡೊಮೈನ್ ಫಾರ್ಮ್ಸ್ ಎ ಫೋರಿಯರ್ ಟ್ರಾನ್ಸ್ಫಾರ್ಮ್ ಪೇರ್ ಅಂತಂದರೆ, ಸೊ ದೇರ್ಫೋರ್ ಏನಾಗುತ್ತೆ? ಸೊ ದೇರ್ಫೋರ್ their roles can be interchangeable. So their roles can be interchangeable with ಏನಾಗ್ತಿದೆ ಇಲ್ಲಿ? ಸೊ ದೇರ್ಫೋರ್ ಇದು ಹಂಗೆ ಹೋಗ್ಬೋದು ವಿತ್ ಏನಾಗ್ತಿದೆ? ಸೊ ದೇರ್ಫೋರ್ ವಿತ್ ರಿವರ್ಸಲ್ ಆ್ಯಂಡ್ ಟೈಮ್ ಸ್ಕೇಲಿಂಗ್. ಓಕೆನಾ? ಓಕೆ. ಸೊ ಫಾರ್ ಏನು ಹೇಳ್ತಿದೆ ಇದು? ಸೊ ದೇರ್ಫೋರ್ ದ ಟೈಮ್ ಡೊಮೈನ್ ಸಿಗ್ನಲ್ ಅಂತಂದರೆ ಯಾವುದು? ಸೊ ದೇರ್ಫೋರ್ ದಿಸ್ ಈಸ್ ದ ಟೈಮ್ ಡೊಮೈನ್ ಸಿಗ್ನಲ್ ಆ್ಯಂಡ್ ಫ್ರೀಕ್ವೆನ್ಸಿ ಡೊಮೈನ್ ಸಿಗ್ನಲ್ ಫಾರ್ಮ್ಸ್ ಇಫ್ ಅದೆರಡು ಫೋರಿಯರ್ ಟ್ರಾನ್ಸ್ಫಾರ್ಮ್ ಪೇರ್ ಫಾರ್ಮ್ ಮಾಡ್ತಿದೆ ಅಂತಂದರೆ, ಸೊ ದೇರ್ಫೋರ್ ದೇರ್ ರೂಲ್ಸ್ ಕ್ಯಾನ್ ಬಿ ಇಂಟರ್ಚೇಂಜಬಲ್ ಅಂತಂದರೆ, ಸೊ ದೇರ್ಫೋರ್ ಏನಾಗ್ತಿದೆ ನೋಡಿದ್ವಿ? ಸೊ ದೇರ್ಫೋರ್ ಎಕ್ಸ್ ಆಫ್ ಟಿ. ಸೊ ದೇರ್ಫೋರ್ ನಾವು ಏನು ಮಾಡ್ತೀವಿ? ಟಿ ಅನ್ನೋದೇನು ಗುರು? ಒಂದು ಇನ್ಪುಟ್ ವೇರಿಯೇಬಲ್ ಅಂತ ತಿಳ್ಕೊ. ಟಿ ಅನ್ನೋದು ಒಂದು ಇನ್ಪುಟ್ ವೇರಿಯೇಬಲ್. ಒಮೆಗಾ ಅನ್ನೋದೇನು? ಒಮೆಗಾ ಇಸ್ ದ ಔಟ್ಪುಟ್ ವೇರಿಯೇಬಲ್ ಅಂತ ತಿಳ್ಕೊ. ಓಕೆನಾ? ಏನಾಗ್ತಿದೆ? ಸೊ ದೇರ್ಫೋರ್ ಏನಾಗ್ತಿದೆ? ಟಿ ಅನ್ನೋದು ಒಂದು ಇನ್ಪುಟ್ ವೇರಿಯೇಬಲ್ ಆದರೆ ಡಬ್ಲ್ಯೂ ಅನ್ನೋದು, ಸೊ ಒಮೆಗಾ ಅನ್ನೋದೇನು? ಔಟ್ಪುಟ್ ವೇರಿಯೇಬಲ್. ಸೊ ದೇರ್ಫೋರ್ ನಿನಗೆ ಎಕ್ಸ್ ಆಫ್ ಟಿದು ಫೋರಿಯರ್ ಟ್ರಾನ್ಸ್ಫಾರ್ಮ್ ನೋಡಿದ್ರೆ ಏನಿದೆ? ಸೊ ದೇರ್ಫೋರ್ ಟಿ ಇನ್ಪುಟ್ ವೇರಿಯೇಬಲ್ ಆಗ್ತಿರೋದ್ರಿಂದ ಎಕ್ಸ್ ಆಫ್ ಟಿ ಏನಾಗುತ್ತೆ? ಇನ್ಪುಟ್ ಆಗುತ್ತೆ. ಸೊ ದೇರ್ಫೋರ್ ಎಕ್ಸ್ ಆಫ್ ಟಿ ಇಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗುತ್ತೆ? ಎಕ್ಸ್ ಆಫ್ ಒಮೆಗಾ ಇಸ್ ಔಟ್ಪುಟ್ ವೇರಿಯೇಬಲ್ ಆಗಿರೋದ್ರಿಂದ ಒಮೆಗಾ ಔಟ್ಪುಟ್ ಬರುತ್ತೆ. ಸೊ ದೇರ್ಫೋರ್ ನನಗೇನು ಬೇಕು? ಸೊ ಏನು ಹೇಳುತ್ತೆ? ಸೊ ದೇರ್ಫೋರ್ ಹೇಳೋದಾದರೆ, ಸೊ ನಾನು ಹೇಳ್ತಿದ್ದೀನಿ ಅಂತಂದರೆ ಎಕ್ಸ್ ಆಫ್ ಒಮೆಗಾನ ನಾನು ಇನ್ಪುಟ್ ಏನಾಗುತ್ತೆ? ಸೊ ಫಾರ್ ಎಕ್ಸ್ ಆಫ್ ಒಮೆಗಾ ಫಾರ್ಮಲ್ಲಿರುವಂಥ ಒಂದು ನಾನು ಕ್ವಶನ್ ಏನು ಕೊಟ್ಟಿರ್ತಾರೆ? ಎಕ್ಸ್ ಆಫ್ ಒಮೆಗಾ ಫಾರ್ಮಲ್ಲಿರುವಂಥ ಒಂದು ಇನ್ಪುಟ್ ಕೊಟ್ಟಿರ್ತಾರೆ ಈ ಥರ. ಸೊ ದೇರ್ಫೋರ್ ಇಲ್ಲಿ ಏನು ಮಾಡ್ತಿದ್ದಾರೆ? ಒಮೆಗಾ ಇಸ್ ಈಕ್ವಲ್ ಟು ಟಿ ಮಾಡ್ತಿದ್ದಾರೆ. ಸೊ ದೇರ್ಫೋರ್ ಇದರಿಂದ ಇದಕ್ಕೆ ಮಾಡ್ತಿದ್ದಾರೆ ಅಂತಂದರೆ ಒಮೆಗಾ ಟಿ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ. ಇಲ್ಲೇನು ಮಾಡ್ತಿದ್ದಾರೆ? ಒಮೆಗಾ ಇಸ್ ಈಕ್ವಲ್ ಟು ಟಿ ಅಂತಂದರೆ, ಸೊ ದೇರ್ಫೋರ್ ನನ್ನ ಹತ್ರ ಇರುವಂಥ ಒಂದು ಫ್ರೀಕ್ವೆನ್ಸಿ ಡೊಮೈನ್ನ ಮತ್ತು ರೋಲ್ಸ್ ಏನು? ಸೊ ದೇರ್ಫೋರ್ ಎಕ್ಸ್ ಆಫ್ ಟಿ ರೋಲ್ ಏನು? ಇಟ್ ಇಸ್ ಅ ಇನ್ಪುಟ್. ಎಕ್ಸ್ ಆಫ್ ಒಮೆಗಾ ಇಟ್ ಇಸ್ ಔಟ್ಪುಟ್. ದೇರ್ ರೋಲ್ಸ್ ಅಂತಂದರೆ ಎಕ್ಸ್ ಆಫ್ ಒಮೆಗಾ ನಾನು ಇನ್ಪುಟ್ಟಾಗಿ ಬರೀಬೋದು, ಎಕ್ಸ್ ಆಫ್ ಟಿ ನಾನು ಏನಾಗಿ ಬರೀಬೋದು? ಔಟ್ಪುಟ್ಟಾಗಿ ಬರೀಬೋದು. ಓಕೆನಾ? ಸೊ ದೇರ್ಫೋರ್ ದೇರ್ ರೋಲ್ಸ್ ಕ್ಯಾನ್ ಬಿ ಇಂಟರ್ಚೇಂಜಬಲ್. ಓಕೆನಾ? ಅದನ್ನು ಏನು ಕರೀತಾರೆ? ಅದನ್ನು ಡ್ಯುಯಾಲಿಟಿ ಪ್ರಾಪರ್ಟಿ ಅಂತ ಕರೀತಾರೆ. ಸೊ ದೇರ್ಫೋರ್ ಇದು ಪ್ರಾಬ್ಲಮ್ಸಲ್ಲಿ ಏನಾಗ್ತಾ ಹೋಗುತ್ತೆ? ಸೊ ದೇರ್ಫೋರ್ ಪ್ರಾಬ್ಲಮ್ಸಲ್ಲಿ ಯೂಸ್ ಆಗ್ತಾ ಹೋಗುತ್ತೆ. ಫಾರ್ ಜಸ್ಟ್ ಟೈಮ್ ಬೀಯಿಂಗ್ ನಾನು ಏನು ಮಾಡೋಣ? ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಂತಂದರೆ, ಲೆಟ್ ಅಸ್ ಟೇಕ್ ಎ ಎಕ್ಸಾಂಪಲ್. ಓಕೆನಾ? ನನಗೇನು ಗೊತ್ತಿದೆ? ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು, ನಾನು ಟಿ ಅಂತಲೂ ಹೇಳಲ್ಲ. ಓಕೆನಾ? ನಾನೇನು ಕೇಳ್ತೀನಿ? ಎಕ್ಸ್ ಆಫ್ ಏನೋ ಒಂದು ವೇರಿಯೇಬಲ್ ಇದೆ, ನನಗೇನೋ ಒಂದು ಗೊತ್ತಿಲ್ಲ. ಸೊ ದೇರ್ಫೋರ್
ದ ವೇರಿಯೇಬಲ್ ಸ್ಕ್ವೇರ್ ಪ್ಲಸ್ 3 ಇಂಟು ವೇರಿಯೇಬಲ್ ಇದೆ. ನೆಕ್ಸ್ಟ್ ಏನಿದೆ ಎಕ್ಸ್ ಆಫ್, ಅದು ನಾನು ವೇರಿಯೇಬಲ್ ಹೇಳೋದು, ಬಟ್ ಇಟ್ ಇಸ್ ಅನ್ ಔಟ್ಪುಟ್ ಅಂತ ನಾನು ಹೇಳಿದೆ. ಸೊ ಫಾರ್ ಸೈನ್ 3 ವೇರಿಯೇಬಲ್ ಡಿವೈಡೆಡ್ ಬೈ ವೇರಿಯೇಬಲ್ ಇದೆ. ಸೊ ಫಾರ್ ನಾನು ಡ್ಯುಯಾಲಿಟಿ ಪ್ರಾಪರ್ಟಿ ಯೂಸ್ ಮಾಡಿ ಬರೆಯೋದಾದರೆ ಎಕ್ಸ್ ಆಫ್ ಟಿ ಅಂತಂದರೆ ಇನ್ಪುಟ್. ಸೊ ಫಾರ್ ನಾನು ಇನ್ಪುಟ್ ಏನು ಕೊಡಬೇಕು ನಾನು? ಸೊ ಫಾರ್ ಟಿ ಸ್ಕ್ವೇರ್ ಪ್ಲಸ್ 3t. ಔಟ್ಪುಟ್ ವೇರಿಯೇಬಲ್ ಅದು ಒಮೆಗಾ. ಸೊ ಫಾರ್ ಏನಾಗುತ್ತೆ? ಸೊ ಫಾರ್ ಏನು ಹೇಳಿದ್ದೀನಿ, ಔಟ್ಪುಟ್ ವೇರಿಯೇಬಲ್ ಅಂತಂದರೆ ಎಕ್ಸ್ ಆಫ್ ಒಮೆಗಾ. ಇಲ್ಲಿ ಏನು ಬರುತ್ತೆ? ಇಲ್ಲಿ ಒಮೆಗಾ ಹಾಕ್ಬೇಕು. ಇಲ್ಲಿ ಅದೇ ಥರ ಈ ಫಾರ್ಮಲ್ ಇರುತ್ತೆ. ಎಕ್ಸ್ ಆಫ್ ಒಮೆಗಾ ಅಂತಂದರೆ ಏನಾಗುತ್ತೆ? ಸೈನ್ 3 ಒಮೆಗಾ ಡಿವೈಡೆಡ್ ಬೈ ಒಮೆಗಾ. ಅದೇ ನಾನು ಏನು ಮಾಡಬೇಕು? ನಾನು ಇದನ್ನು ಇನ್ಪುಟ್ಟಾಗಿ ಬರೀಬೇಕು. ಇದನ್ನು ಇನ್ಪುಟ್ಟಾಗಿ ಬರೀಬೇಕು. ನಾನು ಏನು ಮಾಡಬೇಕು? ಒಮೆಗಾ ಜಾಗದಲ್ಲಿ ಏನು ಹಾಕಬೇಕು? ಟಿ ಹಾಕಬೇಕು. ಅಂತಂದರೆ ಏನು? ಸೈನ್ 3t ಡಿವೈಡೆಡ್ ಬೈ ಟಿ ಆಗುತ್ತೆ. ಸೊ ದೇರ್ಫೋರ್ ಇದ್ರ ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗುತ್ತೆ ಅವಾಗ? ಸೊ ದೇರ್ಫೋರ್ ಇದ್ರ ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗುತ್ತೆ? ಸೊ ದೇರ್ಫೋರ್ ಏನು ಮಾಡ್ತಿದೆಯೋ ಸ್ಕೇಲ್ 2π. ಸೊ ದೇರ್ಫೋರ್ 2π ಏನಾಗುತ್ತೆ? ಸೊ ದೇರ್ಫೋರ್ ಒಮೆಗಾ ಸ್ಕ್ವೇರ್ ಮೈನಸ್ 3 ಒಮೆಗಾ ಆಗುತ್ತೆ. ಅರ್ಥ ಆಯ್ತಾ? ಸೊ ದೇರ್ಫೋರ್ ಇದ್ರ ಫೋರಿಯರ್ ಟ್ರಾನ್ಸ್ಫಾರ್ಮ್ ವಿತ್ ದ ಹೆಲ್ಪ್ ಆಫ್ ದಿಸ್. ಸೊ ದೇರ್ಫೋರ್ ರೋಲ್ಸ್ ಕ್ಯಾನ್ ಬಿ ಇಂಟರ್ಚೇಂಜಬಲ್. ರೋಲ್ ಇಂಟರ್ಚೇಂಜಬಲ್ ಮಾಡಿದೆ. ಸೊ ದೇರ್ಫೋರ್ ಈ ಥರ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಅರ್ಥ ಆಯ್ತಾ? ಸೊ ದಿಸ್ ಈಸ್ ಆಲ್ಸೋ ಎ ಮೆಥಡ್ ಟು ಫೈಂಡ್. ಇದು ಕೂಡ ಏನು? ದಿಸ್ ಈಸ್ ಆಲ್ಸೋ ಎ ಮೆಥಡ್ ಟು ಫೈಂಡ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್. ಯಾವ್ದಾದ್ರು ಒಂದು ಸಿಗ್ನಲ್ದು ಫೋರಿಯರ್ ಟ್ರಾನ್ಸ್ಫಾರ್ಮ್ನ ಇದು ಕೂಡ ಒಂದು ಮೆಥಡ್. ಹೆಂಗೆ ಫೈಂಡ್ ಮಾಡ್ಬೋದು ನೀನು? ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಯೂಸ್ ಮಾಡಿಕೊಂಡು ಫೈಂಡ್ ಮಾಡ್ಬೋದು. ಡ್ಯುಯಾಲಿಟಿ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಕೂಡ ಏನು ಮಾಡ್ಬೋದು? ಫೈಂಡ್ ಮಾಡ್ಬೋದು. ಸೊ ದ ಫೋರಿಯರ್ ಟ್ರಾನ್ಸ್ಫಾರ್ಮ್ can be found for only two signals, only two types of signal. ಯಾವ್ದು ಗುರು? ಫಸ್ಟ್ ಒನ್ ಯಾವುದು ಗುರು? ಫಸ್ಟ್ ಒನ್ ಯಾವುದು? ವಾಟ್ ಇಸ್ ದ ಫಸ್ಟ್ ಒನ್? ಸಿಗ್ನಲ್ whose signal which are absolutely integrable ಅಂತಂದ್ರೆ ಏನು? ಸೊ ದೇರ್ಫೋರ್ ಎಕ್ಸ್ ಆಫ್ ಎಸ್ ಜಾಗದಲ್ಲಿ ಜೆ ಒಮೆಗಾ ಹಾಕ್ತೀನಿ ಅಂತಂದರೆ ಅದಕ್ಕೆ ಈಕ್ವಲ್ ಆಗಬೇಕು ಎಸ್ ಆಫ್ ಒಮೆಗಾ ಈಕ್ವಲ್ ಆಗುತ್ತೆ. ಸೆಕೆಂಡ್ ಒನ್ ಯಾವ ಸಿಗ್ನಲ್ಲು? ಪವರ್ ಸಿಗ್ನಲ್ಸ್. ದಿಸ್ ಆರ್ ನಾಟ್ ಆಬ್ಸಲ್ಯೂಟ್ಲಿ ಇಂಟಿಗ್ರೇಬಲ್. ಪವರ್ ಇನ್ಫಿನಿಟಿ ಕೂಡ ಬರ್ಬೋದು. ಸೊ ದೇರ್ಫೋರ್ ಪವರ್ ಸಿಗ್ನಲ್ಸ್ ಏನಾಗುತ್ತೆ? ಸೊ ದೇರ್ಫೋರ್ ಇದೊಂದು ಡ್ಯುಯಾಲಿಟಿ ಪ್ರಾಪರ್ಟಿ ಯೂಸ್ ಮಾಡಿ ಫೈಂಡ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಥರ್ಡ್ ಒನ್ ಏನಿದೆ? ಸೊ ದೇರ್ಫೋರ್ ಥರ್ಡ್ ಒನ್ ಇಸ್ ಇಫ್ ನೈದರ್ ಎನರ್ಜಿ ನಾನ್ ಪವರ್ ಸಿಗ್ನಲ್ ಆಗಿತ್ತು ಅಂದರೆ ಫೋರಿಯರ್ ಟ್ರಾನ್ಸ್ಫಾರ್ಮ್ ಡಸ್ ನಾಟ್ ಎಕ್ಸಿಸ್ಟ್ ಆಗಿರುತ್ತೆ. ಓಕೆನಾ? ಓಕೆ ಗುರು. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಹೌ ಟು ಫೈಂಡ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಎ ಸಿಗ್ನಲ್. ಒಂದು ಸಿಗ್ನಲ್ದು ಫೋರಿಯರ್ ಟ್ರಾನ್ಸ್ಫಾರ್ಮ್ನ ಹೇಗೆ ಫೈಂಡ್ ಮಾಡ್ಬೋದು? ನನಗೆ 2 ಮೆಥಡ್ ಸಿಕ್ತಿದ್ರು. ಬಟ್ ಫೈಂಡ್ ಮಾಡೋದು ಹೆಂಗೆ? ನಾನು ಹೆಂಗೆ ಫೈಂಡ್ ಮಾಡಬೇಕು ಅದನ್ನು ಅಂತ ನೀವು ಕೇಳೋದಾದರೆ, ಸೊ ದೇರ್ಫೋರ್ how to find Fourier transform of any signal. ಸೊ ಏನು ಹೇಳ್ತೀನಿ? ಪದೇ ಹೇಳ್ತೀನಿ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆ್ಯಂಡ್ CTFS, ಕಂಟಿನ್ಯೂಸ್ ಟೈಮ್ ಫೋರಿಯರ್ ಸೀರೀಸ್ ಆ್ಯಂಡ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ದು ಕಾನ್ಸೆಪ್ಟು ತಲೆಯಲ್ಲಿ ಇಟ್ಕೊಂಡು ನಾವೇನು ಮಾಡ್ತಾ ಹೋಗಬೇಕು? ಕಂಟಿನ್ಯೂಸ್ ಟೈಮ್ ಫೋರಿಯರ್ ಟ್ರಾನ್ಸ್ಫಾರ್ಮ್ನ ನಾವು ಸಾಲ್ವ್ ಮಾಡ್ಕೊಂಡು ಹೋಗಬೇಕು. ಸೊ ದೇರ್ಫೋರ್ ಫಸ್ಟ್ ಒನ್ ಏನಿದೆ? ಸೊ ದೇರ್ಫೋರ್ ಡೆಲ್ ಆಫ್ ಟಿ ಇದೆ. ವಾಟ್ ಈಸ್ ಡೆಲ್ ಆಫ್ ಟಿ? ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನು? ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನಿದೆ? ಸೊ ದೇರ್ಫೋರ್ 1 ಇದೆ. ಓಕೆನಾ? ಸೊ ಆರ್ ಒ ಸಿ ಏನು? ಸೊ ದೇರ್ಫೋರ್ ಯಾವುದೇ ಒಂದು ಕಾನ್ಸ್ಟೆಂಟ್ ಆಗಿದ್ರು ಕೂಡ ಅದರ ಆರ್ ಒ ಸಿ ಈಸ್ ಎಂಟೈರ್ ಎಸ್ಪ್ಲೇನ್. ಆರ್ ಒ ಸಿ ಏನಾಗಿರುತ್ತೆ? ಎಂಟೈರ್ ಎಸ್ಪ್ಲೇನ್ ಆಗಿರುತ್ತೆ. ಓಕೆನಾ? ಸೊ ದೇರ್ಫೋರ್ ಎಸ್ಪ್ಲೇನ್ ಎಂಟೈರ್ ಆಗಿತ್ತು ಅಂತಂದರೆ, ಸೊ ದೇರ್ಫೋರ್ ಇಟ್ ಇನ್ಕ್ಲೂಡ್ಸ್ ಸಿಗ್ಮಾ ಇಸ್ ಈಕ್ವಲ್ ಟು 0. ಸೊ ದೇರ್ಫೋರ್ ಇದ್ರ ಕೂಡ ಫೋರಿಯರ್ ಟ್ರಾನ್ಸ್ಫಾರ್ಮ್ ಕೂಡ ಏನಾಗುತ್ತೆ? ಸೊ ದೇರ್ಫೋರ್ ಡೆಲ್ ಆಫ್ ಟಿ ಫೋರಿಯರ್ ಟ್ರಾನ್ಸ್ಫಾರ್ಮ್ ಕೂಡ ಏನಾಗುತ್ತೆ? ಇಟ್ ಈಸ್ ಆಲ್ಸೋ 1 ಆಗುತ್ತೆ. ಓಕೆನಾ? ಈ ಥರ. ಸೊ ಅದರ್ ಮೆಥಡ್ ಏನಂತಂದರೆ ಡ್ಯುಯಾಲಿಟಿ ಪ್ರಾಪರ್ಟಿ ಏನು ಹೇಳುತ್ತೆ? ಸೊ ದೇರ್ಫೋರ್ ಡ್ಯುಯಾಲಿಟಿ ಪ್ರಾಪರ್ಟಿ ಮೂಲಕ ಫೈಂಡ್ ಮಾಡೋಣ. ಸೊ ದೇರ್ಫೋರ್ ಏನಿದೆ ಅಂತಂದರೆ, ಸೊ ಡೆಲ್ ಆಫ್ ಟಿದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನು ಸಿಕ್ತು ನನಗೆ? ಸೊ ದೇರ್ಫೋರ್ 1 ಸಿಕ್ಕಿದೆ ಅಲ್ವಾ? ಹೌದಾ ಇಲ್ವಾ? ಹೌದು ಗುರು. ಏನು ಸಿಕ್ಕಿದೆ? ಡೆಲ್ ಆಫ್ ಅದರ್ ಮೆಥಡ್ ಹೆಂಗೆ ಫೈಂಡ್ ಮಾಡ್ಬೋದು ಅಂತ. ಸೊ ದೇರ್ಫೋರ್ ಡೆಲ್ ಆಫ್ ಟಿದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನು ಸಿಕ್ಕಿದೆ ನನಗೆ? 1 ಸಿಕ್ಕಿದೆ. ಓಕೆನಾ? ಸೊ ದೇರ್ಫೋರ್ ಅದೇ ರೀತಿ ಡ್ಯುಯಾಲಿಟಿ ಪ್ರಾಪರ್ಟಿ. ಸೊ ದೇರ್ಫೋರ್ 1
ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗುತ್ತೆ? ಸೊ ಫಾರ್ ನಮಗೆ ಏನು ಗೊತ್ತಿದೆ, ಸೊ ಫಾರ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಒನ್ ಡಸ್ ನಾಟ್ ಎಕ್ಸಿಸ್ಟ್, ಓಕೆನಾ, ಬಟ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಡಸ್ ಎಕ್ಸಿಸ್ಟ್, ಓಕೆನಾ. ಈಗ ಒಂದು ಫೈನ್ ಮಾಡು ಅಂತ್ಯ. ಸೊ ಫಾರ್ ನಾನು ಏನು ಮಾಡೋಕ್ಕಾಗಲ್ಲ, ಒಂದಿಂದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ನು ಒನ್. ಸೊ ಫಾರ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಒನ್ ಡಸ್ ನಾಟ್ ಎಕ್ಸಿಸ್ಟ್ ಅಲ್ವಾ. ಬಟ್ ನಾನೇನು ಮಾಡ್ಬೋದು, ಡ್ಯುಯಾಲಿಟಿ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ನಾನು ಏನು ಮಾಡ್ಬೋದು, ಸೊ ಫಾರ್ ಡ್ಯುಯಾಲಿಟಿ ಪ್ರಾಪರ್ಟಿ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಡೆಲ್ ಆಫ್ ಟಿ ಒನ್ ನನಗೆ ಗೊತ್ತು, ಬಟ್ ಒಂದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಇಲ್ಲ ನನಗೆ. ಸೊ ಇಫ್ ನಾನು ಲೆಸ್ ನನಗೇನು ಸಿಗಲ್ಲ, ಅವಾಗ ಆರ್ ಒ ಸಿನೇ ಸಿಗಲ್ಲ. ಬಟ್ ನಾನು ಒಂದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಹೇಗೆ ಫೈಂಡ್ ಮಾಡಬೇಕು, ವಿತ್ ದ ಯೂಸ್ ಆಫ್ ಯಾವುದು ಡ್ಯುಯಾಲಿಟಿ ಪ್ರಾಪರ್ಟಿ. ಸೊ ಫಾರ್ ಡೆಲ್ ಆಫ್ ಟಿ ನಾನು ಏನು ಹೇಳಿದೆ, ಡೆಲ್ ಏನು ಮಾಡಬೇಕು, 2π ಇಂಟು ಡೆಲ್ ಆಫ್ ಮೈನಸ್ ಒಮೆಗಾ ಅಂತ ಹೇಳಿದ್ದೆ, ಅದಲ್ವಾ ನೋಡಿದ್ರು. ಸೊ ಫಾರ್ ಎಫ್ ಟಿ, ಸೊ ಅದು ಲೊಕೇಶನ್ ಯಾವುದು, ಲೊಕೇಶನ್ ಇಸ್ ಈಕ್ವಲ್ ಟು 0 ಯಾವುದ್ರದ್ದು, ಡೆಲ್ಲಿಂದು. ಡೆಲ್ಲಿ ಎಲ್ಲಿ ಮಾತ್ರ ಇರುತ್ತೆ, 0 ಮಾತ್ರ ಇರುತ್ತೆ ಇದ್ರ ಪ್ರಕಾರ. ಸೊ ಫಾರ್ ಏನು ಬರೀಬೋದು, ಒಮೆಗಾ ಅಂತ ನಾವು ಬರೀಬೋದು. ಸೊ ಫಾರ್ ಹೌ ಟು ಫೈಂಡ್ ಅಂತಂದರೆ ಈ ಥರ. ಸೊ ಫಾರ್ ಯು ಕ್ಯಾನ್ ಫೈಂಡ್ ಲೈಕ್ ದಿಸ್, ಓಕೆನಾ. ಓಕೆ, ಸೊ ಫಾರ್ ಇದು ಡ್ಯುಯಾಲಿಟಿ ಪ್ರಾಪರ್ಟಿ ಈ ಥರ ವರ್ಕ್ ಆಗುತ್ತೆ, ಓಕೆನಾ. ಸೊ ಫಾರ್ ಕನ್ಸಿಡರ್ ಸೆಕೆಂಡ್ ಟೈಪ್ ಆಫ್ ಸಿಗ್ನಲ್. ಸೆಕೆಂಡ್ ಟೈಪ್ ಆಫ್ ಸಿಗ್ನಲ್ ಯಾವ್ದು ತಗೋತೀನಿ ನೀನು, ಸೊ ಫಾರ್ ಸೆಕೆಂಡ್ ಸಿಗ್ನಲ್ ತಗೊಂಡು, ಸೊ ಫಾರ್ ಎ ಇಂಟು ರೆಕ್ಟ್ಯಾಂಗ್ಯುಲರ್ ಆಫ್ ಏನು ತಗೋತೀಯ, ಟಿ ಬೈ ಟೌ ತಗೋತೀಯ, ಓಕೆನಾ. ಟಿ ಬೈ ಟೌ, ಓಕೆನಾ ಗುರು. ಓಕೆ, ಸೊ ಫಾರ್ ಹೇಗಿರುತ್ತದು, ಚೆನ್ನಾಗಿರುತ್ತೆ ಅಂತ ಮಾತಾಡ್ಬಿಟ್ರಪ್ಪ, ಓಕೆನಾ. ಸೊ ಫಾರ್ ಇದೇನಿದೆ, ದಿಸ್ ಈಸ್ ಮೈನಸ್ ಟೌ ಬೈ ಟು, ದಿಸ್ ಈಸ್ ಟೌ ಬೈ ಟು. ಹೈಟ್ ಏನಾಗುತ್ತೆ, ಹೈಟ್ ಲೆಟ್ ಬಿ ಎ ಆಗುತ್ತೆ, ಓಕೆನಾ. ಸಿನ್ಸ್ ನನಗೇನು ಗೊತ್ತು, ರೆಕ್ಟ್ಯಾಂಗ್ಯುಲರ್ ಫಂಕ್ಷನ್ ಏನು, ರೆಕ್ಟ್ಯಾಂಗ್ಯುಲರ್ ಫಂಕ್ಷನ್ ಇನ್ಫೈನೈಟ್ ತಾನೇ ಇದು. ಸೊ ಫಾರ್ ಇಲ್ಲಿಂದ ಇಲ್ಲಿ ತನಕ ಇದೆ ಅಷ್ಟೇ. So this is finite rectangular function. We know that since it is a finite signal. So ಏನಾಗಿರುತ್ತೆ, ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ contains ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆರ್ ಒ ಸಿ ಏನು ಕಂಟೈನ್ ಆಗಿರುತ್ತೆ, ಕಂಟೈನ್ಸ್ ಸಿಗ್ಮಾ ಇಸ್ ಈಕ್ವಲ್ ಟು 0 ಕಂಟೈನ್ ಆಗಿರುತ್ತೆ ಅಂತ ನನಗೆ ಗೊತ್ತು, ಓಕೆನಾ. ಸೊ ಫಾರ್ ಓಕೆ, ಸೊ ಫಾರ್ ಇದೇನಾಗುತ್ತೆ, ಹೌ ಟು ಫೈಂಡ್ ಇದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಹೆಂಗೂ ಫೈಂಡ್ ಮಾಡೋದು. ಸೊ ಫಾರ್ ನಾನು ಏನು ಹೇಳಿದ್ದೆ, ಸೊ ಫಾರ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಫೈಂಡ್ ಮಾಡು, ಅದ್ರಲ್ಲಿ ಎಸ್ ಇಸ್ ಈಕ್ವಲ್ ಟು ಜೆ ಒಮೆಗಾ ಹಾಕು. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಹೆಂಗೆ ಫೈಂಡ್ ಮಾಡ್ತಾ ಇದ್ರು, ಸೊ ಫಾರ್ ಸಿಗ್ನಲ್ ಬರೀ. ಸೊ ಫಾರ್ ಇದಿಲ್ಲ ಇದೆ ಅಲ್ವಾ, ರೈಟ್ ದ ಸಿಗ್ನಲ್. ನೀನು ಅದು ಅಲ್ಲಿ ಇಂಟಿಗ್ರೇಟ್ ಮಾಡ್ಬೋದು ಅಂತ, ಅಥವಾ ನೀನು ಏನು ಮಾಡ್ಬೋದು, ಸಿಗ್ನಲ್ ಬರೀಗುರು. ಸಿಗ್ನಲ್ ಏನು ಬರೀತೀಯ ಅಂತಂದರೆ, ಸೊ ಫಾರ್ ಎ ಕಾನ್ಸ್ಟೆಂಟಾ, ಎ ಹೊರಗಡೆ ಇರೋ. ಸೊ ಫಾರ್ ಇದೇನಿದು ರೆಪ್ರೆಸೆಂಟೇಷನ್ ಆಫ್ ಎನಿ ಸಿಗ್ನಲ್, ಫಸ್ಟ್ ಚಾಪ್ಟರ್ ಓದಿದ್ರು. ಏನಾಗ್ತದೆ, ಆಕ್ಸಿಡೆಂಟ್ ಆಗ್ತದೆ. ಯಾವ ಸ್ಪಾಟಲ್ಲಿ ಆಗ್ತದೆ, ಯು ಆಫ್ ಏನಾಗ್ತದೆ, ಟಿ ಪ್ಲಸ್ ಬೈ 2 ಅಲ್ವಾ, ಹೌದು. ಬಟ್ ಅದರ ವ್ಯಾಲ್ಯೂ ಎಷ್ಟಿದೆ, ವ್ಯಾಲ್ಯೂ ಎ ಇದೆ. ಸೊ ಹೊರಗೆ ಎ ಇತ್ತು, ಹೊರಗೆ ತೆಗೆದಿದ್ದೀನಿ. ಸೊ ಫಾರ್ ನೆಕ್ಸ್ಟ್ ಏನಿದೆ, ನೆಕ್ಸ್ಟು ಮೈನಸ್ ಇದೆ. ಸೊ ಫಾರ್ -1 ಇಂಟು ಯು ಆಫ್ ಟಿ ಮೈನಸ್ ಟೌ ಬೈ 2 ಇದ್ರ ಸಿಗ್ನಲ್. ಸೊ ಫಾರ್ ದಿಸ್ ಇಸ್ ದ ಎ ರೆಕ್ಟ್ಯಾಂಗಲ್ ಆಫ್ ಟಿ ಇದು. ಸೊ ಫಾರ್ ಇದ್ರ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನಾಗುತ್ತೆ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಎ ಜಾಗದಲ್ಲಿ ಏನಿರುತ್ತೆ, ಎ ಜಾಗದಲ್ಲಿ ಹಾಗೆ ಇರುತ್ತೆ. ಸೊ ಫಾರ್ ಯು ಆಫ್ ಟಿ ಅಂತಂದರೆ ಏನಾಗುತ್ತೆ, what is u of t plus what is u of t ಏನಿದು. ಸೊ therefore shifting in, what is this shifting in ಟೈಮ್ ಡೊಮೈನ್ ಏನಾಗುತ್ತೆ. ಸೊ therefore 1 divided by s into e to the power of goes with the opposite sign, goes with the same sign ಅಲ್ವಾ. ಸೊ therefore ಏನಾಗುತ್ತೆ, ಸೊ therefore shifting in ಟೈಮ್ ಡೊಮೈನ್ ಏನಾಗುತ್ತೆ, goes with the same sign, ಏನಾಗುತ್ತೆ, tau by 2 into t ಆಗುತ್ತೆ. ಇದೇನಾಗುತ್ತೆ, ಇದು ಕೂಡ -1/s e to the power of minus tau by 2 into t. ಕರೆಕ್ಟ್ ಆಗೋದು, ಕರೆಕ್ಟು. ಸೊ ಫಾರ್ ನಾನೇನು ಹೇಳಿದೆ, ಸೊ ಫಾರ್ ಇದ್ರ ಫೋರಿಯರ್ ಟ್ರಾನ್ಸ್ಫಾರ್ಮ್ ಹೆಂಗೆ ಫೈಂಡ್ ಮಾಡ್ತೀವಿ, ಫೋರಿಯರ್ ಟ್ರಾನ್ಸ್ಫಾರ್ಮ್ ಜಸ್ಟ್ ಎಸ್ ಜಾಗದಲ್ಲಿ ಏನಾಗ್ತೀಯ, ಜೆ ಒಮೆಗಾ ಆಗ್ತದೆ, ಎ ಡಿವೈಡೆಡ್ ಬೈ ಜೆ ಒಮೆಗಾ. ಎಸ್ ಏನು ಮಾಡ್ತೀನಿ, ಕಾಮನ್ ತೆಗಿತೀನಿ. ಸೊ 1 ಏನು ಉಳ್ಕೊಳುತ್ತೆ, ಏನು ಎಸ್ ಜಾಗದಲ್ಲಿ ಏನಾಗ್ತೀಯ. ಸೊ ಫಾರ್ ಟಿ ಅಲ್ಲ, ಸಾರಿ ನಾನೇ ಮುಗ್ತಿದ್ದೀನಿ. ಸೊ ಫಾರ್ ಇದೇನಾಗುತ್ತೆ, ಎ ಎಸ್ ಅಲ್ವಾ. ಸೊ ಫಾರ್ ಇಟ್ಟು ಟೌ ಬೈ 2 ಇಂಟು ಎಸ್, ಸೊ ಫಾರ್ ಏನಾಗುತ್ತೆ, ಇದು ಇ ಟು ದಿ ಪವರ್ ಆಫ್ ಏನಾಗುತ್ತೆ, ಇದು ಟೌ ಬೈ 2 ಇಂಟು ಜೆ ಒಮೆಗಾ ಮೈನಸ್ 1 ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಟೌ ಜೆ ಒಮೆಗಾ ಬೈ 2, ಹೌದಲ್ವಾ, ಹೌದು. ಸೊ ಏನು ಹೇಳುತ್ತೆ ಅಂತಂದರೆ, ಇದು ಸೊ ಇದನ್ನು ಹೇಗೆ ಡಿಫೈನ್ ಮಾಡ್ತೀಯ. ಸೊ ಫಾರ್ ಇ ಟು ದಿ ಪವರ್ ಆಫ್ ಜೆ ಟೀಟಾ ಮೈನಸ್ ಇ ಟು ದಿ ಪವರ್ ಆಫ್ ಮೈನಸ್ ಜೆ ಟೀಟಾ
ಏನಾಗುತ್ತೆ, ಸೊ ದೇರ್ಫೋರ್ ಎ ಡಿವೈಡೆಡ್ ಬೈ ಜೆ ಒಮೆಗಾ. ಸೊ ದೇರ್ಫೋರ್ ಇಟ್ ಬಿಕಮ್ಸ್ 2j ಸೈನ್ ಟೀಟಾ ಅಂತಂದರೆ 2 ಸೈನ್ ಏನಾಗುತ್ತೆ ಒಮೆಗಾ ಟೌ ಬೈ 2 ಆಗುತ್ತೆ, ಹೌದಲ್ವಾ ಏನು. ಸೊ ದೇರ್ಫೋರ್ ಸೈನ್ ಟೀಟಾ ಇಸ್ ಈಕ್ವಲ್ ಟು e ಟು ದಿ ಪವರ್ ಆಫ್ ಜೆ ಟೀಟಾ ಮೈನಸ್ e ಟು ದಿ ಪವರ್ ಆಫ್ ಮೈನಸ್ ಜೆ ಟೀಟಾ ಡಿವೈಡೆಡ್ ಬೈ 2j. ಏನಾಗುತ್ತೆ, ಜೆ ಕ್ಯಾನ್ಸಲ್ ಆಗುತ್ತೆ, ಸೊ ಏನು ಹಿಡ್ಕೊಳ್ಳುತ್ತೆ. ಸೊ ದೇರ್ಫೋರ್ 2a ಡಿವೈಡೆಡ್ ಬೈ ಏನಿದೆ 2a ಡಿವೈಡೆಡ್ ಬೈ ಏನಿದೆ ಗುರು ಒಮೆಗಾ ಇಂಟು ಸೈನ್ ಆಫ್ ಒಮೆಗಾ ಟೌ ಬೈ 2. ಸೊ ದೇರ್ಫೋರ್ ಏನಾಗಿದೆ, ಎ ರೆಕ್ಟ್ಯಾಂಗಲ್ ಆಫ್ ಟೌ ಬೈ 2ದು ರೆಕ್ಟ್ಯಾಂಗಲ್ ಆಫ್ ಟೌ ಬೈ 2 ಇತ್ತು ಟಿ ಬೈ 2 ತಾನೆ, ಸಾರಿ ರೆಕ್ಟ್ಯಾಂಗುಲರ್ ಆಫ್ ಟಿ ಬೈ ಟೌದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗುತ್ತೆ, ಫೋರಿಯರ್ ಟ್ರಾನ್ಸ್ಫಾರ್ಮ್ ಇದಿದೆ, ಓಕೆನಾ. ಸೊ ದೇರ್ಫೋರ್ ಓಕೆ, ದಿಸ್ ಇಸ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್. ಸೊ ದೇರ್ಫೋರ್ ನನಗೇನು ಸಿಕ್ತು, ಸೊ ದೇರ್ಫೋರ್ ರಿಮೆಂಬರ್ ಡ್ಯುಯಾಲಿಟಿ ಪ್ರಾಪರ್ಟಿ. ಸೊ ದೇರ್ಫೋರ್ ನಾನು ನೆನ್ಪಿಟ್ಕೋಬೇಕು ಏನು ಗುರು, ಏನು ನೆನ್ಪಿಟ್ಕೋಬೇಕು ನಾನು. ಸೊ ದೇರ್ಫೋರ್ ಇದರಿಂದ ನಾನು ಏನು ಮಾಡಬೇಕು, ಸೊ ದೇರ್ಫೋರ್ ಓಕೆನಾ, ಓಕೆ. ಸೊ ದೇರ್ಫೋರ್ ಇದು ಏನಾಗಿರೋದ್ರಿಂದ, ಸೊ ದೇರ್ಫೋರ್ ಫೈನೈಟ್ ಡ್ಯೂರೇಷನ್ ಆಗಿರೋದ್ರಿಂದ ಆರ್ ಒ ಸಿ ಸಿಗ್ತಿತ್ತು. ಸೊ ದೇರ್ಫೋರ್ ಆರ್ ಒ ಸಿ ಕಂಟೈನ್ಸ್ ಏನು, ಆರ್ ಒ ಸಿ ಕಂಟೈನ್ಸ್ ಸಿಗ್ಮಾ ಇಸ್ ಈಕ್ವಲ್ ಟು 0. ಸೊ ಇಟ್ ಈಸ್ ಆಬ್ಸಲ್ಯೂಟ್ಲಿ ಇಂಟಿಗ್ರೇಬಲ್ ಆಗಿರೋದ್ರಿಂದ, ಸೊ ದೇರ್ಫೋರ್ ಐ ಕುಡ್ ಫೈಂಡ್ ಏನು ಸಿಕ್ತು ನನಗೆ, I could find the Fourier transform of this particular signal. Okay, na? Okay.